ಹಲೋ ಹಾಯ್ ವೆಲ್ಕಮ್ ಟು ಸ್ಮೈಲಿ ಫಾರ್ಮಿಂಗ್ 24. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನಿಮಗೆ ಒಂದು ಫ್ರೂಟ್, ಒಂದು ಹಣ್ಣಿನ ಫ್ಲವರ್ ಹೂವು ತೋರಿಸ್ತಿದ್ದೀನಿ. ಅದು ಯಾವ ಹಣ್ಣು ಅಂತ ಗೆಸ್ ಮಾಡಿ ಕಾಮೆಂಟ್ ಮಾಡಿ ನೋಡೋಣ. ಇದು ತುಂಬ ಹೆಲ್ತಿಗೆ ತುಂಬ ಯೂಸ್ಫುಲ್ಲು. ಇದು ತುಂಬ ಬೇಗ ಬರುತ್ತೆ ಈ ಫ್ರೂಟ್ ಹಣ್ಣು. ಯಾವುದು ಗೊತ್ತಾ ನೋಡಿ, ಇವಾಗ ಫ್ಲವರಿಂಗ್ ಆಗ್ತೈತೆ ನೋಡಿ, ಕಾಣಿಸ್ತಿದೆಯಾ ನೋಡಿ, ಎಲ್ಲ ಇದು ಫ್ಲವರಿಂಗ್ ಆಗ್ತೈತಿ. ಇವಾಗ ನೀಟ್ ಸಖತ್ತಾಗಿ ಎಲ್ಲೋ ಕಲರ್ ಬರ್ತೈತೆ ಹೂವು. ಇದೊಂದು ಕಡಲೆಕಾಯಿ ಜಾತಿಗೆ ಸೇರಿದ್ದು. ಬಟ್ ಇದು ನಮ್ಮಲ್ಲಿಲ್ಲ, ನಮ್ಮ ಕಂಟ್ರಿದಲ್ಲ, ಇದು ಬೇರೆ ಕಂಟ್ರಿದು. ಆಲ್ಮೋಸ್ಟು ಇಲ್ಲಿ ಬರ್ತಿದೆ. ಇದು ಜಾಸ್ತಿ ದಪ್ಪ ಕೂಡ ಇರಲ್ಲ ನೋಡಿ, ಎಲ್ಲ ಫ್ಲವರಿಂಗು. ಎಲ್ಲ ಫ್ಲವರಿಂಗ್ ಆಗ್ತೈತೆ. ಗೆಸ್ ಮಾಡಿ ಇದು ಯಾವ ಹಣ್ಣು ಅಂತೇಳಿ ನೋಡೋಣ. ಹಣ್ಣಿನ ಗಿಡ ಅಂತ ಇಲ್ಲಿ ಬನ್ನಿ ತೋರಿಸ್ತೀನಿ. ಅದು ಇನ್ನೊಂದು ಇದೆ. ನಾನಂತೂ ತುಂಬ ವೆಯ್ಟ್ ಮಾಡ್ತಾಯಿದ್ದೀನಿ ಹಣ್ಣು ಹೇಗಿರುತ್ತೆ ಅಂತ ತಿನ್ನೋದಕ್ಕೆ. ಇದು ಹೇಳಿದ್ದಾರೆ ಬೆಣ್ಣೆ ಇದ್ದಂಗಿರುತ್ತೆ ಅಂತ ಹಣ್ಣು. ನೋಡೋಣ, ಹಣ್ಣು ಬಂದಾಗ ಮತ್ತೆ ವೀಡಿಯೋ ಮಾಡ್ತೀನಿ, ಹಾಕ್ತೀನಿ ವೀಡಿಯೋನ, ಹೇಗಿರುತ್ತೆ ಅಂತ ಹೇಳಿ ನೋಡೋಣ. ಬಟ್ ಇದು ಚರ್ಮ ರೋಗಕ್ಕೆ, ಫೇಸ್ ಬ್ರೈಟ್ನೆಸ್ ಬರೋದಕ್ಕೆ ಎಲ್ಲದಕ್ಕೂ ತುಂಬ ಅನುಕೂಲ ಅಂತೆ. ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಗೆ, ಮತ್ತು ಈ ಸ್ಕಿನ್ಗೆ ಎಲ್ಲ ಗುಳ್ಗುಳಿ ಆಗುತ್ತಲ್ಲ, ಅದು ಸಮಸ್ಯೆ ಎಲ್ಲದಕ್ಕೂ ತುಂಬ ಯೂಸ್ಫುಲ್ ಆಗೋದಂತೆ, ಒಳ್ಳೆಯದು ಈ ಹಣ್ಣು. ಸೊ ಬಂದಿದೆ. ನನ್ನ ಇಡೀ ಇದರಲ್ಲಿ 30 ಫ್ರೂಟ್ಸ್ ವೆರೈಟಿ ನೆಟ್ಟಿದ್ದೀನಿ, ಹಣ್ಣು ಗಿಡಗಳು 30 ಥರ. ಆದರೆ ಫಸ್ಟ್ ಫ್ಲವರಿಂಗ್ ಆಗಿರೋದು ಇದೆ, ಈ ಹಣ್ಣು ಗಿಡನೇ ಫಸ್ಟ್ ಫ್ಲವರಿಂಗ್ ಆಗಿರೋದು.